ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶಾದ್ಯಂತ ವಿವಿಧ ಸಾಧು ಸಂತರುಗಳು ಹಾಗೂ ವಿವಿಐಪಿ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇಡೀ ಅಯೋಧ್ಯೆ ನಗರವನ್ನು ಉಕ್ಕಿನ ಭದ್ರಕೋಟೆಯನ್ನಾಗಿ ಮಾರ್ಪಡಿಸಲಾಗಿದೆ. ಇಡೀ ಅಯೋಧ್ಯೆಯಲ್ಲಿ 3 ಹಂತದ ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಝೋನ್ಗಳ ಮೂಲಕ ಭದ್ರತೆಯನ್ನು ಮಾಡಲಾಗ್ತಿದೆ. ರೆಡ್ ಝೋನ್, ಎಲ್ಲ ಝೋನ್ ನಿರ್ಮಿಸಲಾಗಿದೆ. ಮುಖ್ಯವಾಗಿ ಅಯೋಧ್ಯೆಯ ರಾಮ ಮಂದಿರದ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶವನ್ನ ರೆಡ್ ಝೋನ್ ಅನ್ನುವಂಥ ನಿಟ್ಟಿನಲ್ಲಿ ಕರೆಯಲಾಗಿದೆ. ಇಲ್ಲಿ CRPF ಯೋಧರು ಇರ್ತಾರೆ ಮತ್ತು ಕೇಂದ್ರೀಯ ಮೀಸಲು ಪಡೆಯ ಯೋಧರುಗಳು ಇರ್ತಾರೆ. ರಾಮ ಮಂದಿರದ ಆವರಣದ ಸುತ್ತ ಹೆಚ್ಚಿನ ಭದ್ರತೆಯನ್ನು CRPF ಯೋಧರು ಕೊಡ್ತಾ ಇದ್ದಾರೆ. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ಈಗಿರ್ತಕ್ಕಂಥ ವಿಜುವಲ್ ಇದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ತಂಡ ಕೂಡ ಇಲ್ಲಿ ಇರುವಂತಹದ್ದು. ಇದೇ ರೀತಿಯಾಗಿ ಇಡೀ ಅಯೋಧ್ಯೆಯಾದ್ಯಂತ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಡೀ ಅಯೋಧ್ಯೆ ಉಕ್ಕಿನ ಭದ್ರಕೋಟೆ ಆಗಿರುವಂತಹದ್ದು. 3 ಸುತ್ತಿನ ಕೋಟೆಯ ರೀತಿಯಲ್ಲಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಮುಖ್ಯವಾಗಿ ಇಡೀ ಅಯೋಧ್ಯೆಯಲ್ಲಿ ಯಾವುದೇ ರೀತಿಯಾಗಿ ಡ್ರೋನ್ ಹಾರಾಟ ಇರಬಾರದು ಅನ್ನುವಂಥದ್ದಕ್ಕೂ ಕೂಡ ಡ್ರೋನ್ ನಿರೋಧಕ ಪಡೆಯನ್ನು ಕೂಡ ನಿಯೋಜನೆ ಮಾಡಿರುವಂತಹದ್ದು. ಇನ್ನೂ ಮುಖ್ಯವಾಗಿ ನಾವು ನೋಡೋದಾದರೆ ಇಡೀ ಅಯೋಧ್ಯೆಯಲ್ಲಿ 25,000ಕ್ಕೂ ಹೆಚ್ಚು ಪೊಲೀಸ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಯೋಧ್ಯೆ ಹೊರತುಪಡಿಸಂತೆ ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿ ಕರೆಸಲಾಗಿದೆ. ವಿವಿಧ ರಾಜ್ಯಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸಲಾಗಿದೆ. ಕೇಂದ್ರೀಯ ಮೀಸಲು ಪಡೆಯ ಜೊತೆಗೆ ಉತ್ತರ ಪ್ರದೇಶದ ಮೀಸಲು ಪಡೆಗಳು ಕೂಡ ಹೆಚ್ಚಿನ ಭದ್ರತೆಯನ್ನು ವಹಿಸಿವೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.